ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇನ್ಸ್ಟೆಂಟಾಗಿ ಮನೇಲೇ ಹೋಟೆಲ್ ರೀತಿಯಲ್ಲೇ ಇರುವಂಥ ರವಾ ದೋಸೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ದೋಸೆನ ತಿನ್ಬೇಕನ್ಸಿದ್ರೆ ಹಿಟ್ಟು ರುಬ್ಬೋದೇ ಬೇಡ, ಅಕ್ಕಿ ನೆನೆಸೋದೇ ಬೇಡ, ಈ ರೀತಿಯಾಗಿ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ. ಇವಾಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅಂದರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ರವೆ ಹಾಕ್ತಾಯಿದ್ದೀನಿ. ಅಂದರೆ ಇದು ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಾರೆ ನೋಡಿ, ಆ ರೀತಿ ಇರುವಂಥ ರವೆ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಾಕ್ತಾಯಿದ್ದೀನಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟು ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಈ ರವಾ ದೋಸೆಯಲ್ಲಿ ತುಂಬ ಟೇಸ್ಟಿಯಾಗಿ ಬರ್ತವೆ. ಇವಾಗ ನೆಕ್ಸ್ಟು ಎಲ್ಲನೂ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮೊದಲು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೆಕ್ಸ್ಟು ಅದಕ್ಕೇ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಈರುಳ್ಳಿ ಬೇಕಂದರೆ ಹಾಕ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೇನು ಸ್ವಲ್ಪ ಹಸಿ ಅಲ್ಲ ಹಾಕ್ತಾಯಿದ್ದೀನಿ, ಜಜ್ಜಿ. ನೆಕ್ಸ್ಟು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೇ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನ ಸ್ವಲ್ಪ ಕೈಯಿಂದ ಈ ಥರ ಮ್ಯಾಶ್ ಮಾಡಿ ಹಾಕಬೇಕು, ತಿಕ್ಕಿ ಹಾಕಬೇಕು, ಅಂದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇಲ್ಲಾಂದರೆ ನೀವು ಕಲ್ಲಲ್ಲಾದರೂ ಬೇಕಾದರೂ ಕುಟ್ಟಿ ಹಾಕ್ಬೋದು. ಇವಾಗ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ನೀರು ಹಾಕಿದ ಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋಬೇಕು. ಇವಾಗ ನೆಕ್ಸ್ಟು ಎಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಪೂನಿಂದನೂ ಮಾಡ್ಬೋದು, ಬಟ್ ಕೈಯಿಂದ ಮಾಡಿದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೆಕ್ಸ್ಟು ಎಲ್ಲನೂ ಈ ರೀತಿಯಾಗಿ ಈರುಳ್ಳಿ ಜೊತೆ, ಈರುಳ್ಳಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಮೊದಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 1 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಕಪ್ಪು ನೀರು ಹಾಕ್ತಾಯಿದ್ದೀನಿ. ಟೋಟಲಾಗಿ ಇವಾಗ 3 ಕಪ್ ಆಗೋಷ್ಟು ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ 2 ಕಪ್ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಕಪ್ ನೀರು ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಹೋಟೆಲ್ ರೀತಿಯಲ್ಲೇ ರುಚಿಯಾಗಿರುವಂಥ, ಕ್ರಿಸ್ಪಿಯಾಗಿರುವಂಥ ದೋಸೆ ಇದು. ಇವಾಗ ಇನ್ನೊಂದು ಕಪ್ ನೀರು ಹಾಕಿದ್ದೀನಿ. ಟೋಟಲಾಗಿ 4 ಕಪ್ಪು ನೀರು ಹಾಕಿದ್ದೀನಿ ನಾನಿಲ್ಲಿ. ಸ್ವಲ್ಪ ಇದು ನೀರಾಗೇ ಇರಬೇಕು. ನಾವು ಮಾಮೂಲಿ ದೋಸೆ ಮಾಡ್ತೀವಲ್ಲ, ಆ ರೀತಿಯಾಗಿರಬಾರ್ದು, ಗಟ್ಟಿಯಾಗಿ ಸ್ವಲ್ಪ ತಿಳಿ ನೀರಿನ ಥರನೇ ಇರಬೇಕು ಇದ್ರದ್ದು ಹಿಟ್ಟಿಂದು. ಇವಾಗ ನೆಕ್ಸ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಉಪ್ಪು ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಮತ್ತೆ ಎಲ್ಲ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಹಿಟ್ಟು ರೆಡಿಯಾಗಿದೆ. ಇವಾಗ ದೋಸೆ ಹಾಕೋಣ ಬನ್ನಿ. ನಾನಿಲ್ಲಿ ದೋಸೆ ತವೆನ ಕಾಯಕ್ಕಿಟ್ಟಿದ್ದೆ. ಇವಾಗ ಕಾದಿದೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ತಾಯಿದ್ದೀನಿ, ಎಣ್ಣೆ ಹಚ್ತಾಯಿದ್ದೀನಿ. ನೀವು ಬೇಕಾದರೆ ಹಚ್ಬೋದು, ಹಚ್ದೇ ಹಾಗೆ ಮಾಡ್ಬೋದು. ನಾನ್ ಸ್ಟಿಕ್ ತವೆಯಲ್ಲಿ ಹಚ್ಚಿದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಹಾಕಬೇಕು. ದೋಸೆ ಹಿಟ್ಟು ಹಾಕ್ತೀವಲ್ಲ, ಆ ರೀತಿ ಹಾಕಬಾರ್ದು. ಈ ಹಿಟ್ಟನ್ನ ಈ ರೀತಿಯಾಗಿ ಚೆಲ್ಲೋ ರೀತಿಯಲ್ಲಿ ಹಾಕಬೇಕು ಹಿಟ್ಟನ್ನ. ಇವಾಗ ಎಲ್ಲ ಹಿಟ್ಟು ಹಾಕಿದಾಗಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋಕ್ಕೆ, ಸ್ವಲ್ಪ ಪೇಷನ್ಸಿಂದ ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ಸ್ವಲ್ಪ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬೇಯಿಸಿದ್ದೀನಿ. ಇವಾಗ ನೋಡಿ, ಕ್ರಿಸ್ಪಿಯಾಗಿರೋಂಥ ರವಾ ದೋಸೆ ಮನೇಲೇ ರೆಡಿ ಮಾಡ್ಕೋಬೋದು. ನಿಮಗೆ ಯಾವಾಗ ದೋಸೆ ತಿನ್ಬೇಕನ್ಸುತ್ತೋ ಆವಾಗ ಇಮಿಡಿಯೇಟ್ಲಾಗಿ ಮಾಡ್ಕೋಬೋದಂಥ ರೆಸಿಪಿ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ದೋಸೆ. ಇವಾಗ ನೆಕ್ಸ್ಟು ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ಹಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ. ಇವಾಗ ಮತ್ತೆ ಇನ್ನೊಂದು
ದೋಸೆನ ಹಾಕ್ತಾಯಿದ್ದೀನಿ. ಅದೇ ರೀತಿಯಾಗಿ ಹಾಕಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಕ್ಕೆ. ಎಲ್ಲ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ರೋಸ್ಟ್ ಥರ. ಇವಾಗ ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿದ್ರೂ ನಡೆಯುತ್ತೆ, ಹಾಕದೇನೂ ನಡೆಯುತ್ತೆ. ಹಾಗೇನೂ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ದೋಸೆ ಅಂತೂ ರವೆ ದೋಸೆ ಅನಿಸೋದೇ ಇಲ್ಲ, ಆ ರೀತಿಯಾಗಿ ಟೇಸ್ಟು ಸಖತ್ತಾಗಿ ಕೊಡುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಎಲ್ಲಿನೂ ಹರಿತಾ ಇಲ್ಲ, ಅಂಟ್ಕೋತಾ ಇಲ್ಲ, ಅಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂದಿದೆ. ಇವಾಗ ಅದನ್ನು ಕೂಡ ತಟ್ಟೆಗೆ ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮಾಮೂಲಿ ಕುರ್ಮಾ ಜೊತೆನೂ ಮಾಡ್ಕೋಬೋದು, ಇಲ್ಲಾಂದರೆ ಚಟ್ನಿ ಯಾವುದೇ ಚಟ್ನಿ ಜೊತೆ ಕೂಡ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.